ಏನು ಸುಷ್ಮಾ, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಆಫೀಸ್ಗೂ ಫೋನ್ ಮಾಡಿದ್ದೆ, ಯಾವಾಗ ಬರ್ತೀರಾ ಏನು ಅಂತ. ಏನು ವಿಶೇಷ, ಏನು ಹೇಳು. ಏನು ವಿಶೇಷ ಇಲ್ಲ ರೀ, ಸುಮ್ಮನೆ ಹಾಗೆ ವಿಚಾರಿಸ್ಕೊಂಡೆ ಅಷ್ಟೇನೆ. ನನಗೆ ಗೊತ್ತು ನನ್ನ ಹೆಂಡತಿ ಏನು ಅಂತ. ಹಾಗೆಲ್ಲ ಸುಮ್ಮನೆ ಫೋನ್ ಮಾಡೋಳಲ್ಲ ನನ್ನ ಹೆಂಡತಿ. ಹಾಗಿದ್ರೆ ನಾನು ಯಾವತ್ತೂ ನಿಮಗೆ ಫೋನೇ ಮಾಡಿಲ್ವಾ? ಈ ಥರ ಎಲ್ಲ ಹೇಳ್ತೀರಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಂತೋಷವಾಗಿದ್ಯಾ ನೀನು ಅಂತ. ಆ ಸಂತೋಷಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಏನಾಯ್ತು? ಏನೂ ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಏನೋ ಇದೆ, ಅದಕ್ಕೆ ನೀನು ಇಷ್ಟು ಖುಷಿಯಾಗಿದ್ಯಾ ಅಂತ ನನಗೆ ಗೊತ್ತು. ಆ ಖುಷಿಯನ್ನು ನಮಗೂ ಹೇಳಿದ್ರೆ ನಾವು ಖುಷಿ ಪಡ್ತೀವಪ್ಪ. ರೀ ಅದು ಅದು ಏನಂದ್ರೆ, ಆಯಿತು, ಬಾಯಲ್ಲಿ ಮೊದಲು ಕುತ್ಕೋ, ಆಮೇಲೆ ಏನಂತ ಹೇಳುವಂತೆ. ಆಯಿತು ಹೇಳು ಇವಾಗ ಏನಂತ. ಏನು ನೀನು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು? ರೀ ನಾನು ಏನೋ ಒಂದು ಕೇಳ್ತೀನಿ, ನೀವಿಲ್ಲ ಅಂತ ಅನ್ಬಾರ್ದು ಆಯ್ತಾ? ಅದನ್ನೇ ತಾನೇ ಸುಷ್ಮಾ ಹೇಳಿದ್ದು ನಾನು. ಏನಾಯ್ತು, ಏನು ಹೇಳು. ಏನಂದ್ರೆ ನೀನೇನು ಹೇಳ್ತಾನೆ ಇಲ್ಲ. ಸುಮ್ಮನೆ ನೀನು ಒಬ್ಬಳೇ ನಕ್ಕೊಂಡು ಸುಮ್ಮನೆ ಇದ್ರೆ ನಾನು ಏನಂತ ತಿಳ್ಕೊಬೇಕು ಹೇಳು. ರೀ ಅದು ಏನಂದ್ರೆ, ಅಪ್ಪ ಫೋನ್ ಮಾಡಿದ್ರು ಕಣ್ರಿ. ಹೌದಾ, ಯಾಕೆ, ಏನಾಯ್ತು? ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಆಯ್ತು ಅಂತ ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಏನಾದರೂ ಮಾತಾಡೋಕೆ ಫೋನ್ ಮಾಡಿದ್ರಾ? ಇಲ್ಲ ರೀ, ತುಂಬ ದಿನ ಆಯಿತು ನೀವು ನಮ್ಮ ಮನೆಗೆ ಬಂದು. ಆವಾಗಲೂ ಅಷ್ಟೇ, ಹುಡುಗಿ ನೋಡೋಕೆ ಹೋದಾಗಲೂ ಅಷ್ಟೇ ನೀವು ಬರಲೇ ಇಲ್ಲ. ನಾನು ಒಬ್ಬಳೇ ಹೋಗಿ ಬಂದೆ. ಅದಕ್ಕೆ ಅಮ್ಮ ಹೇಳ್ತಾ ಇದ್ರಂತೆ, ಮಗಳನ್ನು ಅಳಿಯನ್ನು ಹಬ್ಬಕ್ಕೆ ಕರಿಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನೀವು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ರೀ, ಅದು ನೀವು ಒಪ್ಪಿದ್ರೆ ಮಾತ್ರ. ಅಯ್ಯೋ ಇಷ್ಟೇನಾ ಸುಷ್ಮಾ? ಇಷ್ಟನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ತೀಯಾ? ನಿಮ್ಮಪ್ಪನ ಮನೆಗೆ ಹೋಗೋದಕ್ಕೆ ನಾನೇ ಯಾವತ್ತಾದ್ರೂ ಬೇಡ ಅಂದಿದ್ದೀನ? ನೀನೇ ಹೋಗೋದಿಲ್ಲ, ನಿಮಗೆ ಊಟ ಸರಿ ಇರಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದಕ್ಕೇನಂತೆ, ಹೋಗ್ಬಿಟ್ ಬಾ. ರೀ ನಾನು ಒಬ್ಬಳೇ ಹೋಗೋದಲ್ಲ, ಅಪ್ಪ ಅಮ್ಮ ಹೇಳಿದ್ದಾರೆ ನಿಮ್ಮನ್ನು ಸಹ ಕರ್ಕೊಂಬರ್ಬೇಕು, ಒಂದು 4-5 ದಿನ ಇದ್ದೋಗೋರಂತೆ, ಬನ್ನಿ ಅಂತ ಹೇಳಿದ್ದಾರೆ. ನಿನಗೆ ಗೊತ್ತಲ್ಲ ಸುಷ್ಮಾ, ನನಗೆ ಎಷ್ಟು ಕೆಲಸ ಬ್ಯುಸಿ ಇರ್ತೀನಿ ಅಂತ. 4-5 ದಿನ ಎಲ್ಲ ಬರೋಕ್ಕಾಗೋದಿಲ್ಲ. ನೀನು ಹೋಗಿರೋ ಹಬ್ಬದ ದಿನ ನಾನು ಬೇಕಾದ್ರೆ ಬಂದು ಆಮೇಲೆ ನಿನ್ನ ಕರ್ಕೊಂಡು ಬರ್ತೀನಿ, ಆಯಿತಾ? ಸರಿ ರೀ, ಹಾಗಾದರೆ ನಾನು ಹೊರಡ್ಲ ಹಾಗಾದರೆ ನಾಳೆನೇ. ಏನು ನನ್ನ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ ಇವತ್ತು ಅಂತ ಅಂದ್ಕೊಂಡೆ. ಖುಷಿ ಕಾರಣ ಈಗ ಗೊತ್ತಾಯ್ತು. ನೀವು ಬಂದಿದ್ರೆ ಚೆನ್ನಾಗಿರ್ತಿದ್ದೀರಿ ನನ್ನ ಜೊತೆನೆ, ಅಪ್ಪ ಅಮ್ಮನಿಗೂ ತುಂಬ ಖುಷಿಯಾಗಿರ್ತಾ ಇತ್ತು. ಇರ್ಲಿ ಸುಷ್ಮಾ, ನನಗೂ ಬರಬೇಕು ಅನ್ನೋ ಆಸೆ ಇದೆ. ನೀನೇ ನೋಡ್ತಾ ಇದೆಯಲ್ವಾ ನನಗೆ ಎಷ್ಟು ಕೆಲಸ ಇದೆ ಅಂತ. ಪರವಾಗಿಲ್ಲ, ನೀನು ಹೋಗಿರು, ನಾನು ಬರ್ತೀನಿ. ಬೇಜಾರು ಮಾಡ್ಕೋಬೇಡ, ಅತ್ತೆ ಮಾವನಿಗೂ ಹೇಳು ಹಂಗಂತ. ಅಪ್ಪ ನಿಮಗೆ ಫೋನ್ ಮಾಡ್ತೀನಿ ಅಂದ್ರು ರೀ, ನಾನೇ ಬೇಡ ಸರ್ಪ್ರೈಸ್ ಆಗಿರಲಿ ನಾನೇ ಹೇಳ್ತೀನಿ ಅಂತ ಅಂದೆ. ಅಪ್ಪ ಫೋನ್ ಮಾಡಿಲ್ಲ ಅಂತ ಬೇಜಾರೇನಿಲ್ಲ ತಾನೇ ನಿಮಗೆ? ಏನು ಪರವಾಗಿಲ್ಲ ಬಿಡು, ನನ್ನ ಹೆಂಡತಿ ಖುಷಿಗಿಂತನಾ? ಪರವಾಗಿಲ್ಲ, ಮಾವ ನನಗೆ ಫೋನ್ ಮಾಡಬೇಕು ಅಂತ ಏನಿಲ್ಲ, ಅವ್ರ ಮಗಳಿಗೆ ಮಾಡಿದ್ರೆ ನಡೆಯುತ್ತೆ. ನೋಡಿ ಹೇಗೆ ಹೇಳ್ತೀರಾ ಅಂತ. ಆಯಿತು, ಇದೇ ಖುಷಿಲಿ ನಮಗೆ ಊಟ ಗೀಟ ಹಾಕ್ತೀರಾ ಹೆಂಗೆ? ಆಯ್ತಾಯ್ತು ಬನ್ನಿ, ಅಡುಗೆ ಎಲ್ಲ ಆಗಿದೆ. ಏನು ಸುಷ್ಮಾ, ಇವತ್ತು ಇಷ್ಟೊಂದು ವೆರೈಟೀಸ್ ಅಡುಗೆ ಮಾಡಿಬಿಟ್ಟಿದ್ಯಾ? ನೋಡು, ನಿನಗೆ ಖುಷಿಯಾಗಿದ್ದಕ್ಕೆ ಎಷ್ಟೆಲ್ಲ ಅಡುಗೆ ಮಾಡಿದ್ದೀಯಾ ಅಂತ. ಏನಿಲ್ಲ ಅಂದ್ರೆ ಅಡುಗೆನೇ ಮಾಡಲ್ಲ, ಇವ್ರು ಊಟನೇ ಮಾಡಲ್ಲ, ಯಾವ ಥರ ರೇಗಿಸ್ತೀರ ನೋಡಿ ನನ್ನ ನೀವು. ಹೌದು ಸುಷ್ಮಾ, ಚಾನ್ಸ್ ಸಿಕ್ಕಿದಾಗ ನಿನ್ನ ರೇಗಿಸ್ಬಿಡ್ಬೇಕು. ರೀ ಹಾಗಾದ್ರೆ ನಾನು ನಾಳೆ ಬೆಳಗಿನ ಬಸ್ಗೆ ಹೋಗ್ತೀನಿ ರೀ. ನೋಡು ನೋಡು, ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಎಷ್ಟು ಖುಷಿಲಿದ್ದೀಯಾ ಅಂತ. ಬೆಳಗ್ಗೆ ಬೆಳಗ್ಗೆನೆ ಹೋಗ್ತೀನಿ ಅಂತ ಅಂತಿದ್ಯಾ. ಮತ್ತೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ? 4-5 ದಿನ ಇರ್ತೀನಿ ಅಂತ ಅಂತಿದ್ಯಲ್ಲ. ಹಾಗೆ ನನಗೂ ಹೇಗೆ ಬೇಕೂ ಬಟ್ಟೆ ಅದನ್ನೆಲ್ಲ ತೊಗೊಂಡೋಗಿರು, ಆಯಿತಾ? ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ ರೀ, ನಿಮ್ಮನ್ನ ಕೇಳ್ಬಿಟ್ಟು ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡು ಸುಮ್ಮನಿದ್ದೆ, ಇವಾಗ ಮಾಡ್ಕೊತೀನಿ. ಆಯಿತು, ನೀನು ಎಷ್ಟು ಗಂಟೆಗೆ ಹೊರಡಬೇಕು ಅಂತ ಹೇಳು, ನಾನೇ ಬಸ್ ಸ್ಟಾಪ್ಗೆ ಬಂದು ಡ್ರಾಪ್ ಮಾಡ್ತೀನಿ ನಿನ್ನ, ಆಯಿತಾ? ಸರಿ ರೀ ಆಯಿತು, ನಾನು ಬೆಳಗ್ಗೆನೇ ಹೊರಟ್ಬಿಡ್ತೀನಿ. ಆಮೇಲೆ ಆದರೆ ತುಂಬ ಬಸ್ಗಳು ರಶ್ ಇರುತ್ತೆ. ಈಗಂತೂ ಗೊತ್ತಲ್ಲ ಹೇಗಿರುತ್ತೆ ಬಸ್ಗಳು ಅಂತ. ನಿಮಗೂ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಹೋಗಿರ್ತೀನಿ, ಮಿಸ್ ಮಾಡ್ದೇ ತಿನ್ನಿ. ನೈಟು ಬಂದು ಊಟ ಮಾಡಿ. 1-2 ದಿನ ಮಾತ್ರ ಹೋಟೆಲ್ ತಿನ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ನೀವು ಬರಲ್ಲ ಅಂತಿದ್ದೀರಲ್ಲ, ಅಲ್ಲಿಂದನೇ ಆಫೀಸ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದಾಗಿತ್ತು ನೀವು. ಇಲ್ಲ ಸುಷ್ಮಾ, ಏನಕ್ಕೆ ಸುಮ್ಮನೆ ಅತ್ತೆಗೂ ತೊಂದರೆ ಕೊಡೋದು? ನಾನು ಇಲ್ಲಿಂದನೇ ಹೋಗಿ ಬರ್ತೀನಿ ಬಿಡು. ಅಮ್ಮನಿಗೇನು ತೊಂದರೆ ಇರ್ತಾ ಇರಲಿಲ್ಲ, ನಾನು ನೋಡ್ಕೊತಾ ಇದ್ದೆ, ನೀವು ಬರ್ಬೋದಾಗಿತ್ತಲ್ಲ ರೀ. ಆಯಿತು ಸುಷ್ಮಾ, ನನಗೊಂದು ಕಾಲ್ ಇದೆ, ಊಟ ಎಲ್ಲ ಮುಗೀತು ನಂದು. ನಾನು ಮಾತಾಡ್ಕೊಂಡು ಬರ್ತೀನಿ, ನಿನ್ನ ಕೆಲಸನ ನೀನು ನೋಡ್ತಾ ಇರು. ಯಾವ ಬಟ್ಟೆಗಳನ್ನ ತೊಗೊಂಡೋಗ್ಲಿ? ಬಟ್ಟೆ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ನನಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ನಾನು ಇನ್ನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಮತ್ತು ನಮ್ಮ ಮನೆಯವ್ರದ್ದನ್ನು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಏನು ದತ್ತ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಪ್ಪ. ಇವಾಗಲೇ ಎಲ್ಲ ಮುಗಿಸಿ ಮಾಡ್ಕೊಂಡ್ರೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗೋದಕ್ಕೆ ಸರಿ ಹೋಗುತ್ತೆ. ಅಂತೂ ಇಂಥ ನಮ್ಮ ಗಂಡನ ಪರ್ಮಿಷನ್ ಅಂತೂ ಸಿಕ್ಕಾಯಿತು. ಇದಂತೂ ತುಂಬಾ ಖುಷಿ ಆಗ್ತಿದೆ. ಅವ್ರು ಏನಂತಾರೋ ಏನೋ ಅಂತ ಅನ್ಕೋತಾ ಇದ್ದೆ. ಸದ್ಯಕ್ಕೆ ಒಪ್ಪಿಗೆ ಕೊಟ್ಟರು ನಾನು ಹೋಗೋದಕ್ಕೆ. ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. 4 ದಿನ ಆಗಲ್ಲ ಅಂತಿದ್ದಾರೆ, 2 ದಿನ ಬರ್ತೀನಿ ಅಂತಿದ್ದಾರೆ. ಪರವಾಗಿಲ್ಲ, ಆ 2 ದಿನನೇ ಬಂದು ನಮ್ಮ ಜೊತೆ ಇರಲಿ.
ನಾನಂತೂ ಹೋಗಿ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ದು ಬರ್ತೀನಿ. ನನಗಂತೂ ಎಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೋ ಎಷ್ಟೊತ್ತಿಗೆ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅಪ್ಪನಿಗೆ ಕಾಲ್ ಮಾಡಿ ಹೇಳ್ತೀನಿ ನಾನು ನಾಳೆ ಬೆಳಗ್ಗೆನೆ ಬರ್ತೀನಪ್ಪ ಅಂತ. ಹಾಗೆ ಅಮ್ಮನಿಗೂ ಹೇಳ್ತೀನಿ ನನಗೆ ಇಷ್ಟವಾದ ತಿಂಡಿನ ಮಾಡಿರಮ್ಮ, ಅಲ್ಲೇ ಬಂದು ತಿಂಡಿ ತಿಂತೀನಿ ಅಂತ. ಯಾರನ್ನಾದ್ರೂ ಬರಕ್ಕೆ ಹೇಳ್ಬೇಕು ಬಸ್ ಸ್ಟಾಪ್ಗೆ ಪಿಕಪ್ ಮಾಡಿ ನನ್ನ ಅಂತ. ನಾನು ಹೋಗ್ತಿದ್ದೆ ಅಂದರೆ ಅವ್ರಿಗೂ ತುಂಬಾ ಖುಷಿ ಇರುತ್ತೆ. ಯಾರಾದರೂ ಬಂದೇ ಬರ್ತಾರೆ. ಅಪ್ಪನಾದ್ರೂ ಪರವಾಗಿಲ್ಲ, ಇಲ್ಲ ಅಣ್ಣಂದಿರಾದ್ರೂ ಬಂದೇ ಬರ್ತಾರೆ. ಏನು ಸುಷ್ಮಾ, ಕೆಲಸ ಎಲ್ಲ ಮುಗಿಸ್ತಾ ಎಲ್ಲ ಆಯ್ತಾ? ಹೌದ್ರಿ, ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಪಾತ್ರೆನೇ ಎಲ್ಲ ತೊಳೆದಿಟ್ಟಿದ್ದೀನಿ. ಬಟ್ಟೆನ ಎಲ್ಲ ಮಿಷಿನ್ಗೆ ಹಾಕಿ ಒಣಗಾಕಿದ್ದೀನಿ. ಬಟ್ಟೆನ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಐರನ್ ಮಾಡ್ಕೊಳ್ಳಿ ಆಯಿತಾ. ಮನೆ ಕಡೆ ಹುಷಾರು. ಎಲ್ಲ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಲಾಕ್ ಮಾಡ್ಕೊಂಡು ಹೋಗಿ. ಗೀಸರ್ನ ಆಫ್ ಮಾಡಿ. ಆಯ್ತು ಮಾರೈತಿ, ಗೊತ್ತು ನನಗೂ ಹೇಗಿರುತ್ತೆ ಅಂತ. ಮನೆ ಕಡೆ ಏನು ಚಿಂತೆ ಮಾಡಬೇಡ, ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ದು ಬಾ. ಇಲ್ಲೆಲ್ಲ ನಾನು ನೋಡ್ಕೊತೀನಿ. ಅಲ್ಲಿದ್ರು ನನಗೆ ನಿಮ್ಮದೇ ಚಿಂತೆ ರೀ, ಏನು ಮಾಡ್ತಿರ್ತೀರೋ ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಅವಾಗ ಅವಾಗ ಕಾಲ್ ಮಾಡ್ತೀರಿ. ಏನಾದ್ರು ಗೊತ್ತಾಗ್ಲಿಲ್ಲ ಅಂದರೆ ಫೋನ್ ಮಾಡಿ ಕೇಳಿ ನನ್ನ ನೀವು. ಅಡುಗೆ ಅಂತೂ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹೋಟ್ಲಿಂದನೇ ತಿನ್ಕೊಂಡು ಬನ್ನಿ. ಸುಮ್ಮನೆ ಅಡುಗೆ ಮಾಡೋದೆಲ್ಲ ರಿಸ್ಕು. ಮತ್ತೆ ಪಾತ್ರೆ ತೊಳಿಬೇಕು, ಅದೆಲ್ಲ ನಿಮ್ಗೆ ಆಗೋದಿಲ್ಲ. ಆಮೇಲೆ ಅಡುಗೆ ಮನೇಲಿ ಏನೇನು ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ, ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಆಯಿತು, ಹಾಗೆ ಮಾಡ್ತೀನಿ ಬಿಡು. ಏನು ಅಡುಗೆ ಏನು ಮಾಡ್ಕೊಳಕ್ಕಾಗಲ್ಲ, ನನಗೂ ಟೈಮ್ ಇರಲ್ಲ ಅಲ್ವಾ. ಸರಿ ಆಯಿತು, ಬೇಗ ಹೇಳ್ಬೇಕು ಅಂತ ಇದೆಯಾ, ಬೇಗ ಮಲ್ಕೋ. ಸರಿ ರೀ, ಆಯಿತು, ಮಲ್ಕೊಳ್ಳೋಣ ಬನ್ನಿ ಈಗ. ಏನಿದೆ ಈ ಥರ ಸೌಂಡ್ ಬರ್ತಾ ಇದೆಯಲ್ಲ? ಓ, ಇವ್ರದೇ ಸೌಂಡು. ಯಾವ ಥರ ನಿದ್ದೆ ಮಾಡ್ತಾ ಇದ್ದಾರೆ? ನಂಗೆ ನಿದ್ದೆನೇ ಬರ್ತಾ ಇಲ್ವಲ್ಲ. ಇನ್ನೂ ಟೈಮ್ ಆಗಿಲ್ವಾ? ಎಷ್ಟಾಯಿತು ಟೈಮು? ಓ, ಈಗಿನ್ನ 12 ಗಂಟೆ ಆಗಿದೆ. ಎಷ್ಟು ಬೇಗ ಬೆಳಗ್ಗೆ ಆಗುತ್ತೆ. ನಾನು ಎಷ್ಟು ಬೇಗ ಅಮ್ಮನ ಮನೆಗೆ ಹೋಗ್ತೀನಿ. ಏನೇನು ನಿದ್ದೆ ಮಾಡ್ದಲೆ ಒಬ್ಬೊಬ್ಳೆ ಕೊಂಡ್ಕೊಳ್ತಾ ಇದೆಯಾ, ಏನಾಯ್ತು? ನಿದ್ದೆನೇ ಬರ್ತಾ ಇಲ್ಲ. ಎದ್ದು ಬೇಗ ರೆಡಿ ಆದ್ರೂ ಕೂತ್ಕೊಂಡಿರೋಣ, ಆಮೇಲೆ ಇವ್ರನ್ನ ಎಬ್ರಿಸೋಣ. ಎಲ್ಲೋದು ಇವಳು, ಕಾಣಿಸ್ತಾನೆ ಇಲ್ವಲ್ಲ, ಆಗಲೇ ಎದ್ಬಿಟ್ಟಿದ್ದಾಳ. ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಎಷ್ಟು ಖುಷಿನಪ್ಪ ಅವಳಿಗೆ. ನಿದ್ದೆನೇ ಮಾಡ್ದಂಗೆ ಓಡಾಡ್ತಾ ಇದ್ದಾಳೆ ಸೌಂಡ್ ಮಾಡಿಕೊಂಡು. ಕೆಲಸ ಎಲ್ಲ ಮುಗಿಸಿದ್ದಾಯ್ತು, ರೆಡಿನೂ ಆಗಿದ್ದೀನಿ. ಇನ್ನು ಇವ್ರನ್ನ ಎಬ್ರಿಸಿದ್ರೆ ಸಾಕು. ಇಷ್ಟು ಬೇಗ ಎಬ್ರಿಸಿದ್ರೆ ಬೈತಾರೆ ಅನ್ಸುತ್ತೆ. ಒಂದು 6 ಗಂಟೆ ಆಗಲಿ, ಅವಾಗ ಎಬ್ರಿಸ್ತೀನಿ. ಏನು ಮಾಡೋದು, ಎಲ್ಲ ಕೆಲಸ ಮುಗಿಸಿದ್ದಾಯ್ತಲ್ಲ. ಅಮ್ಮನಿಗೆ ಫೋನ್ ಮಾಡೋಣ, ರೆಡಿಯಾಗಿದ್ದೀನಮ್ಮ ಬರ್ತಾ ಇದ್ದೀನಿ ಅಂತ. ಬೇಡ ಬೇಡ, ಇಷ್ಟು ಬೇಗ ಏನಕ್ಕೆ ಮಾಡೋದು, ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಮಾಡಿದ್ರೆ ಆಯಿತು. ಅಪ್ಪ ಅಂತೂ ಇಂತೂ 6 ಗಂಟೆ ಆಯಿತು. ಇವಾಗ ಎಬ್ರಿಸ್ತೀನಿ ಅವ್ರನ್ನ ಹೋಗಿ. ರೀ ರೀ ಏನು ಸುಷ್ಮಾ, ಏನದು, ಯಾಕೆ ಇಷ್ಟೊತ್ತ ಬೇಗ ಎಬ್ಬಿಸ್ತಾ ಇದೆಯಾ? ಇನ್ನೇ ನಿದ್ದೆ ಬರ್ತಾ ಇದೆ ನನಗೆ. ಇನ್ನೂ ಟೈಮ್ ಆಗಿಲ್ಲ, ಸುಮ್ಮನೆ ಮಲ್ಕೋ. ಯಾಕೆ ಹಿಂಗೆ ಆಡ್ತೀಯ ನೀನು? ರಾತ್ರಿ ಎಲ್ಲ ನೋಡಿದ್ರೆ ರಾತ್ರಿನೇ ನಿದ್ದೆ ಮಾಡಕ್ಬಿಟ್ಟಿಲ್ಲ, ಸೌಂಡ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ, ಏನೇನೋ ಕೆಲಸ ಮಾಡ್ತಾ ಇದ್ದೆ. ಈಗ ನೋಡಿದ್ರೆ ಇಷ್ಟು ಬೇಗ ಎಬ್ಬಿಸ್ತೀಯ, ಯಾಕೆ ಸುಷ್ಮಾ ಈ ಥರ ಮಾಡ್ತೀಯ ನೀನು? ಸರಿ, ಆಗಿದ್ರೆ ನೀವು ಮಲ್ಕೊಂಡಿರಿ. ನಾನು ಪಾಡೋದು ನಾನು ಹೋಗ್ತೀನಿ ಅಷ್ಟೇನೆ. ಕೀನಲ್ಲಿ ಇಟ್ಟೋಗಿರ್ತೀನಿ. ಎದ್ದು ಆಮೇಲೆ ರೆಡಿಯಾಗಿ ನೀವು ಆಫೀಸ್ಗೆ ಹೋಗಿ. ಟಿಫಿನ್ ಎಲ್ಲ ಮಾಡಿಟ್ಟಿದ್ದೀನಿ. ಎದ್ದು ಡ್ರಾಪ್ ಮಾಡ್ತೀನಿ ಅಂತ ಅಂದರೆ ಈಗ ನೋಡಿದ್ರೆ ಎಬ್ರಿಸಿದ್ರೆ ನನಗೆ ಬೈತೀರಾ ನೀವು? ಹಾಗಲ್ಲ ಸುಷ್ಮಾ, ನಿದ್ದೆ ಬರ್ತಾ ಇದೆ ಅಂತ ಹೇಳಿದೆ. ಆಯಿತು ಇರು, ರೆಡಿಯಾಗಿ ಬರ್ತೀನಿ. ಡ್ರಾಪ್ ಮಾಡ್ತೀನಿ ನಿನ್ನ ಬಸ್ ಸ್ಟಾಪ್ಗೆ. ಆಯಿತು ಬನ್ನಿ, ಎದ್ದು ಫ್ರೆಶ್ ಅಪ್ ಆಗಿ ಬನ್ನಿ. ನಾನು ಅಷ್ಟು ಕಾಫಿ ಮಾಡಿ ಇಟ್ಟಿರ್ತೀನಿ. ಆಯಿತು ಹೋಗು, ಇನ್ನೊಂದು 5 ನಿಮಿಷ ಎದ್ದು ಬರ್ತೀನಿ ನಾನೇನೆ. ಬರಲ್ಲ ಅಂದರೆ ಬಿಡೋರು ಯಾರು? ನನಗೇನಿಲ್ಲ, ನನ್ನ ಪಾಡಾಗ ನಾನು ಹೋಗ್ತೀನಿ ಅಷ್ಟೇ. ನೀವು ಮಲ್ಕೊಂಡೇ ಇರಿ ಆಗಿದ್ರೆ. ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ತೀಯ ಸುಷ್ಮಾ? ಬರ್ತೀನಿ, ಬಿಡ್ತೀನಿ, ಇರು ಸ್ವಲ್ಪ. ಅಲ್ಲದೆ 4 ದಿನ ಇದ್ದು ಬರ್ತೀನಿ ಎಂದೆ ತಾನೇ. ಆದರೂ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯ ನೀನು ಹೋಗೋದಕ್ಕೆ? ನನಗೆ ಅವೆಲ್ಲ ಗೊತ್ತಿಲ್ಲ ರೀ, ನಾನು ಬೇಗ ಹೋಗ್ಬೇಕಷ್ಟೇ. ಇವಳು ಇನ್ನು ಬಿಡಲ್ಲ ನನ್ನ, ಸುಮ್ಮನೆ ಎದುರಿಸ್ತಾನೆ ಇರ್ತಾಳೆ. ಎದ್ದು ಹೋಗಿ ಬಿಟ್ಟು ಬಂದು ಆಮೇಲೆ ಮತ್ತೆ ಸ್ವಲ್ಪ ಮಲ್ಕೊಂಡು ಆಮೇಲೆ ಎದ್ದು ಆಫೀಸ್ಗೆ ಹೋಗ್ತೀನಿ ನಾನು. ಮತ್ತೆ ಇನ್ನೇನಾದರೂ ಮರ್ತಿದ್ದೀನ? ಅಲ್ಲಿ ಹೋದ್ರೆ ಏನಾದ್ರು ಮರ್ತಿದ್ರೆ ಇವ್ರ ಹತ್ರ ತರಿಸ್ಕೊಂಡ್ರೆ ಆಯಿತು. ಹೇಗಿದ್ರು ಬರ್ತೀನಿ ಅಂತ ಹೇಳಿದಾರಲ್ಲ. ಬಟ್ಟೆನೇ ಎಲ್ಲ ಇಟ್ಕೊಂಡಿದ್ದಾಗಿದೆ, ಬ್ಯಾಗು ಎಲ್ಲ ರೆಡಿ ಆಗಿದೆ. ಮತ್ತಿನ್ನೇನಿಲ್ಲ, ಓಡೋದಷ್ಟೇ ಬಾಕಿ. ಇವರು ಬೇಗ ಫ್ರೆಶ್ ಅಪ್ ಆಗಿ ಬಂದರೆ ಸಾಕಾಗಿದೆ. ಏನ್ರಿ ಲೇಟ್ ಮಾಡಿದ್ರಿ? ಬೇಗ ಬೇಗ ಬನ್ನಿ ಅಂತ ಅಂದ್ರೆ ಎಬ್ಬಿಸಿ ನಿಮ್ಮನ್ನ 1 ಅವರ್ ಆಯಿತು. ಈಗ ರೆಡಿಯಾಗಿ ಬಂದಿದ್ದೀರಲ್ಲ ನೀವು. ಸುಷ್ಮಾ, ನಿನಗೆ ಗೊತ್ತಲ್ವಾ ನಾನು ನಿದ್ದೆ ರೆಡಿ ಆಗೋದು ಸ್ವಲ್ಪ ಲೇಟ್ ಅಂತ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ ನೀನು ಅಮ್ಮನ ಮನೆಗೆ ಹೋಗೋದಕ್ಕೆ? ಅಲ್ಲ ಸುಷ್ಮಾ, ಎಷ್ಟು ದಿನ ಇರ್ತಾ ಇದೆಯಾ? ಇರೋದು 4 ದಿನಕ್ಕೆ ಯಾಕೆ ಇಷ್ಟೊಂದು ಬಟ್ಟೆ ತೊಗೊಂಡು ಹೋಗ್ತಾ ಇದೆಯಾ ನೀನು? ರೀ, ನಿಮ್ಮ ಬಟ್ಟೆ ನನ್ನ ಬಟ್ಟೆ ಎಲ್ಲ ಸೇರಿ ಇಷ್ಟು ಬ್ಯಾಗ್ ಆಗಿದೆ. ನಿಮ್ಗೇನು ಗೊತ್ತಿರುತ್ತೆ ಎಷ್ಟು ಬೇಕು ಅಂತ? ಸುಮ್ಮನೆ ಬನ್ನಿ ಇವಾಗ.
ಒಂದು ಬ್ಯಾಗ್ ಇಟ್ಟೋಗ್ಲಾ, ನೀವು ತಗೊಂಬರ್ತೀರಾ ಹೇಗೆ? ಇಲ್ಲ ಇಲ್ಲ ಸುಷ್ಮಾ, ನನ್ಗದೆಲ್ಲ ಹೇಳ್ಬೇಡ. ನೀನು ತೊಗೊಂಡೋಗಿರಷ್ಟೇ, ನಾನು ಬರ್ತೀನಿ. ನನಗೆ ಬಟ್ಟೆ ಲಗೇಜು ಇದೆಲ್ಲ ತೊಗೊಂಬರ ಅದಂತೂ ನನಗೆ ಹೇಳಲೇಬೇಡ ನೀನು. ಸರಿ ರೀ, ಆಯಿತು. ಮಾತಾಡ್ತಾ ಇದ್ರೆ ಟೈಮ್ ಆಗುತ್ತೆ. ಬೇಗ ಬೇಗ ನನ್ನ ಬಸ್ ಸ್ಟಾಪ್ ಹತ್ರ ಬಿಡಿ. ಹಾಗೆ ಮನೆ ಕಡೆ ಹುಷಾರು, ನೀವು ಹುಷಾರು. ಆದಷ್ಟು ಟ್ರೈ ಮಾಡಿ ಬೇಗ ಬರೋದಕ್ಕೆ. ಆಗಿಲ್ಲ ಅಂದರೆ 2 ದಿನ ರಜಾ ಹಾಕ್ಬಿಟ್ಟೆ ಬನ್ನಿ, ಪರವಾಗಿಲ್ಲ. ಅಪ್ಪ ಅಮ್ಮನಿಗೂ ಖುಷಿ ಆಗುತ್ತೆ. ಆಯಿತು ಸುಷ್ಮಾ, ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಪ ಅಮ್ಮನ್ನ ಕೇಳಿದೆ ಅಂತ ಹೇಳು, ಆಯಿತಾ? ಹಾಗೆ ನಿಮ್ಮ ಅಣ್ಣದಿರ್ನೂ ಕೇಳಿದೆ ಅಂತ ಹೇಳು.